ಲೋಕ ಸಮರದ ಬಳಿಕ ರಾಜ್ಯದಲ್ಲಿ ಪರಿಷತ್ ಫೈಟ್ ಜೋರಾಗಿದೆ. ಮತದಾರರನ್ನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ನಾನಾ ರೀತಿಯ ಕಸರತ್ತು ಮಾಡ್ತಾ ಇದ್ದಾರೆ. ಮತದಾರರಿಗೆ ಹಂಚಲು ಶೇಖರಿಸಿಟ್ಟಿದ್ದಂತಹ ಗಿಫ್ಟ್ ಸೀಸ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದ ಗಿಫ್ಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿ ಗೌಡ ಕೊರಿಯರ್ ಮೂಲಕ ಗಿಫ್ಟ್ ಬಾಕ್ಸ್ಗಳ ವಿತರಣೆಗೆ ಸಿದ್ಧತೆ ಆಗಿತ್ತು. ಜೆಪಿ ನಗರದ ಡಿಟಿಡಿಸಿ ಸೆಂಟರ್ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಕಿಚನ್ ಸೆಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಗಿಫ್ಟ್ ಬಾಕ್ಸ್ ಸೀಸ್ ಮಾಡಿ ಅಧಿಕಾರಿಗಳಿಂದ ದೂರನ್ನ ದಾಖಲು ಮಾಡಲಾಗಿದೆ. ಬೆಂಗಳೂರು ಪದವೀಧರ ಕ್ಷೇತ್ರ ಅಭ್ಯರ್ಥಿ ರಾಮೋಜಿ ಗೌಡ ಅವರಿಗೆ ಸೇರಿದಂತಹ ಗಿಫ್ಟ್ ಇದು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. 300ಕ್ಕೂ ಹೆಚ್ಚು ಕಿಚನ್ ಸೆಟ್ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಅಧಿಕಾರಿಗಳಿಂದ. ಕಾಂಗ್ರೆಸ್ನ ಅಭ್ಯರ್ಥಿ ರಾಮೋಜಿ ಗೌಡ ಅವರ ಫೋಟೋ ಇರುವಂತಹ ಬಾಕ್ಸ್ ಅನ್ನು ಸಹ ನೋಡ್ತಾ ಇದ್ದೀರಾ. ಇದೆಲ್ಲ ಸಹ ಕಿಚನ್ ಸೆಟ್ಗಳು. ಈ ಕಿಚನ್ ಸೆಟ್ಗಳನ್ನ ಕೊರಿಯರ್ ಮೂಲಕ ಗಿಫ್ಟ್ ಬಾಕ್ಸ್ಗಳ ವಿತರಣೆಗೆ ಸಿದ್ಧತೆಯನ್ನ ಮಾಡಲಾಗಿತ್ತು. ವಿಷಯ ತಿಳಿತಾ ಇದ್ದಂತೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗಿಫ್ಟ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಮತದಾರರಿಗೆ ಅಂತ ಹಂಚೋದಕ್ಕಿಟ್ಟಿದ್ದಂತಹ ಗಿಫ್ಟ್ ಗಳನ್ನ ಸೀಸ್ ಮಾಡಲಾಗಿದೆ. ಅದು ರಾಮೋಜಿ ಗೌಡ ಅವರಿಗೆ ಸೇರಿದಂತಹ ಗಿಫ್ಟ್ ಬಾಕ್ಸ್ಗಳು ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ನಂದೀಶ್? ಪ್ರಗತಿ, ಈ ಪರಿಷತ್ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಅದರಲ್ಲೂ ಕೂಡ ಈಗ ಸಾಕಷ್ಟು ಪೈಪೋಟಿ ಕಂಡು ಬರ್ತಾ ಇರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಈ ಬಾರಿ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತ ಒಂದು ಹಠಕ್ಕೆ ಬಿದ್ದು ಮತದಾರರಿಗೆ ಹಂಚೋದಕ್ಕೆ ಈಗ ನಾನಾ ಮಾರ್ಗಗಳನ್ನ ಅನುಸರಿಸ್ತಾ ಇರುವಂತದ್ದು. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ಅವರಿಗೆ ಸೇರಿದಂತಹ ಸುಮಾರು 300ಕ್ಕೂ ಹೆಚ್ಚು ಕಿಚನ್ ಸೆಟ್ಗಳು ಈಗ ಕೊರಿಯರ್ ಮುಖಾಂತರ ಮತದಾರರಿಗೆ ಹಂಚೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಜೆಪಿ ನಗರದ ಡಿಟಿಡಿಸಿ ಸೆಂಟರ್ ನಲ್ಲಿ ಈ ಒಂದು ಕೊರಿಯರ್ ಮುಖಾಂತರ ಮತದಾರರ ಮನೆಗಳಿಗೆ ನೇರವಾಗಿ ಕೊರಿಯರ್ ಮುಖಾಂತರ ಕಳಿಸ್ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಇವತ್ತು ಅವರ ಮನೆಗಳಿಗೆ ಹೋಗ್ತಾ ಇತ್ತು. ಅಂದ್ರೆ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನ್ ಮತದಾರರಿದ್ದಾರೆ ಸುಮಾರು 20,000 ಮತದಾರರಿಗೆ ಹಂಚೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿನ ಸ್ಥಳೀಯ ಮುಖಂಡರು ಮತ್ತೆ ಸ್ಥಳೀಯರ ದೂರು ಕೊಟ್ಟಿದ್ರು ಚುನಾವಣಾ ಅಧಿಕಾರಿಗಳಿಗೆ. ಹೀಗಾಗಿ ತಡರಾತ್ರಿ ಏನು ಒಂದು ಡಿಟಿಡಿಸಿ ಸೆಂಟರ್ ಮೇಲೆ ದಾಳಿಯನ್ನ ಮಾಡಿದ್ರು. ಈಗ ರಾಮೋಜಿ ಗೌಡರಿಗೆ ಸೇರಿದಂತ ಕಿಚನ್ ಸೆಟ್ ಬಾಕ್ಸ್ ಗಳನ್ನ ಸುಮಾರು 300ಕ್ಕೂ ಹೆಚ್ಚು ಬಾಕ್ಸ್ ಗಳನ್ನ ಈಗ ಜಪ್ತಿ ಮಾಡಿರುವಂತದ್ದು. ಜೊತೆಗೆ ಆ ಕಿಚನ್ ಸೆಟ್ ಬಾಕ್ಸ್ ಗಳ ಮೇಲೆ ರಾಮೋಜಿ ಗೌಡ ಅವರ ಒಂದು ಭಾವಚಿತ್ರ ಸ್ಟಿಕ್ಕರ್ ಅನ್ನ ಅಂಟಿಸಿರುವಂತದ್ದು. ಜೊತೆಗೆ ಮತದಾರರಿಗೆ ವಿಶ್ ಮಾಡುವಂತ ಒಂದು ಸಂದೇಶವನ್ನು ಕೂಡ ಒಂದು ಕಿಚನ್ ಸೆಟ್ ಮೇಲೆ ಬರೆದಿರುವಂತದ್ದು. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಗಳು ನಾವು ಗೆಲ್ಲೇಬೇಕು ಅನ್ನುವಂತ ಒಂದು ನಾನಾ ಮಾರ್ಗಗಳನ್ನ ಅನುಸರಿಸಿಕೊಂಡು ಮತ್ತೆ ಮತದಾರರನ್ನ ಓಲೈಕೆ ಮಾಡಿಕೊಳ್ಳಲು ಈ ರೀತಿ ಮಾರ್ಗಗಳನ್ನ ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಹದ್ದಿನ ಕಣ್ಣಿಟ್ಟಿರುವಂತದ್ದು. ಅಭ್ಯರ್ಥಿಗಳ ಮೇಲೆ ಯಾರ್ಯಾರು ಅಕ್ರಮವಾಗಿ ಮತದಾರರಿಗೆ ಈ ರೀತಿ ಆಮಿಷಗಳನ್ನ ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ದೂರನ್ನ ದಾಖಲಿಸಿಕೊಂಡಿರುವಂತದ್ದು. ಜೊತೆಗೆ ಡಿಟಿಡಿಸಿ ಸೆಂಟರ್ಗೆ ಯಾರು ಈ ಒಂದು ಕಿಚನ್ ಸೆಟ್ ಗಳನ್ನ ತಂದುಕೊಟ್ಟಿದ್ದಾರೆ ಅವರ ಮೇಲೆ ಕೂಡ ಈಗ ಚುನಾವಣಾ ಆಯೋಗ ದೂರನ್ನ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.